ಮತದಾರರ ಆಶೀರ್ವಾದ ಪಡೆಯಲು ವಿಜಯ ಸಂಕಲ್ಪ ಯಾತ್ರೆಯನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿರುವುದು. ಮಾರ್ಚ್ 1ರಂದು ಪವಿತ್ರವಾದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಜೆ.ಪಿ. ನಡ್ಡಾಜಿ ಅವರ ಒಂದು ನೇತೃತ್ವದಲ್ಲಿ ರಥಯಾತ್ರೆಗೆ ಚಾಲನೆಯನ್ನ ನೀಡಲಾಯಿತು. 82 ವಿಧಾನಸಭಾ ಕ್ಷೇತ್ರಗಳ ಹಾಗೇನೆ 17 ಸಂಘಟನಾತ್ಮಕ ಜಿಲ್ಲೆಗಳನ್ನ 4 ರಥಗಳು ಸಂಚರಿಸಿವೆ ಇಂದಿನ ತನಕ. ಈ ದಿನ ನಮ್ಮ ಕೆ.ಆರ್.ಪುರಂ ಕ್ಷೇತ್ರದಲ್ಲಿ ಈ ಯಾತ್ರೆಯ ಅಂಗವಾಗಿ ಸಾರ್ವಜನಿಕ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ ಜೆ.ಪಿ. ನಡ್ಡಾಜಿ ಅವರಿಗೆ ನಾನು ಆದರದ ಸ್ವಾಗತವನ್ನ ಕೋರುತ್ತೇನೆ. ನಮ್ಮ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂತಹ ಶ್ರೀ ಬಸವರಾಜಣ್ಣ ಅವರು ಅವರಿಗೆ ಸ್ವಾಗತವನ್ನು ಕೋರಬೇಕಂತ ಹೇಳಿ ಕೇಳಿಕೊಡ್ತೇನೆ. ಮುಂದೆ ಮುಂದೆ ಬನ್ನಿ ಸರ್. ಕಂಬ ಅಡ್ಡ ಇದೆ. ಸಹ ಸ್ವಾಗತವನ್ನ ಕೋರುತ್ತೇನೆ. ಯಾತ್ರೆ 4ರ ಸಂಚಾಲಕರು ಹಾಗೂ ಎಂಎಲ್ಸಿಗಳಾಗಿರುವಂತಹ ಶ್ರೀ ಚೆಲ್ವ
ಯಾತ್ರೆಯ ಸಹಸಂಚಾಲಕರಾಗಿರುವಂತಹ ಶ್ರೀ ಸಚಿದಾನಂದ ಮೂರ್ತಿ ಅವರಿಗೂ ಬ್ರಾಹ್ಮಣ ನಿಗಮದ ಅಧ್ಯಕ್ಷರಾಗಿರುವಂತಹ ಶ್ರೀ ಸಚಿದಾನಂದ ಮೂರ್ತಿ ಅವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ನಾರಾಯಣ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಕೆಆರ್ಪುರಂ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ಶ್ರೀ ಶಿವರಾಜ್ ಅವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಎಂಎಲ್ಸಿಗಳು ಸಹ ಆಗಿರುವಂತಹ ಹಾಗೆ ರಾಜ್ಯದ ವಕ್ತಾರರು ಸಹ ಆಗಿರುವಂತಹ ಶ್ರೀ ಅಶ್ವಥ್ ನಾರಾಯಣ್ ಸರ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಮಾಜಿ IPS ಅಧಿಕಾರಿಗಳಾಗಿರುವಂತಹ ಶ್ರೀ ಭಾಸ್ಕರ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಹೆಮ್ಮೆಯ ಶಾಸಕರು ಚಿಕ್ಕಮಗಳೂರು ಹಾಗೂ ದಾವಣಗೆರೆ ಜಿಲ್ಲೆಗಳ ಉಸ್ತುವಾರಿ ಸಚಿವರು ಮಾನ್ಯ ನಗರಾಭಿವೃದ್ಧಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಬಸವರಾಜಣ್ಣನವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ 9 ವಾರ್ಡ್ಗಳಿಂದ ಬಂದಿರುವಂತಹ ಕೆಆರ್ಪುರಂನ ಸಹೋದರ ಸಹೋದರಿಯರೇ, ಹಾಗೆಯೇ ನಮ್ಮ ಕೆಆರ್ಪುರಂ ಕ್ಷೇತ್ರದ ಎಲ್ಲ ಪದಾಧಿಕಾರಿ ಬಂಧುಗಳಿಗೆ, ಪತ್ರಿಕಾ ಬಂಧುಗಳಿಗೆ ಹಾಗೆ ಪೊಲೀಸ್ ಸಿಬ್ಬಂದಿಗೂ ಸಹ ಸ್ವಾಗತವನ್ನ ಕೋರ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಡ್ಡ ಬರುತ್ತೆ. ಆತ್ಮೀಯ ಬಂಧುಗಳೇ, ಈ ಒಂದು ವಿಜಯ ಸಂಕಲ್ಪ ಯಾತ್ರೆಯ ಸಮಾರಂಭದ ಪ್ರಾಸ್ತಾವಿಕ ಭಾಷಣವನ್ನ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕರು, ಅಭಿವೃದ್ಧಿ ಅಧಿಕಾರರು, ಬಡವರ ಬಂಧು ಆಗಿರುವಂತಹ ಶಾಸಕರು, ಸಚಿವರು ಆಗಿರುವಂತಹ ಶ್ರೀ ಬೈರತಿ ಬಸವರಾಜಣ್ಣವರು ಮಾಡಲಿದ್ದಾರೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಎಲ್ಲರಿಗೂ ನಮಸ್ಕಾರ. ವಿಜಯ ಸಂಕಲ್ಪ ಯಾತ್ರೆಯ ಈ ಸಮಾರಂಭದ ಉದ್ಘಾಟಕರು, ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ನಾಯಕರಾದಂತ ಸನ್ಮಾನ್ಯ ಶ್ರೀ JP ನಡ್ಡಾಜಿ ಅವರೇ, ಈ ಯಾತ್ರೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿರ್ತಕ್ಕಂಥ ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಅವರೇ, ITBT ಸಚಿವರು, ಇನ್ನೊಬ್ಬ ಹಿರಿಯರಾದಂತ ಸನ್ಮಾನ್ಯ ಅಶ್ವಥ್ ನಾರಾಯಣ್ ಅವರೇ, ಹಾಗೆ ನಮ್ಮ ತೋಟಗಾರಿಕೆ ಸಚಿವರು, ನನ್ನ ಆತ್ಮೀಯರಾದಂತ ಮುನಿರತ್ನ ಅವರೇ, ಚೆನ್ನೈನ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರು, ಇಲ್ಲಿ IPS ಅಧಿಕಾರಿಗಳಾಗಿ ಕೆಲಸ ಮಾಡಿದಂತ ನಮ್ಮ ಉಸ್ತುವಾರಿಗಳಾದಂತ ಅಣ್ಣಾಮಲೈ ಅವರೇ, ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರೇ, ಬಂದಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಸುದ್ದಿ ಮಾಧ್ಯಮ ಸ್ನೇಹಿತರೆ, ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾರ್ಗದರ್ಶನದಲ್ಲಿ ಈ ವಿಜಯ ಸಂಕಲ್ಪ ಯಾತ್ರೆ 4 ದಿಕ್ಕುಗಳಲ್ಲಿ ಪ್ರಾರಂಭವನ್ನು ಮಾಡಿ ಭಾರತೀಯ ಜನತಾ ಪಕ್ಷವನ್ನ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಪುನಃಸ್ಥಾಪನೆ ಮಾಡಬೇಕಂತೇಳಿ ನಾವು ಸಂಕಲ್ಪವನ್ನು ತೊಟ್ಟಿದ್ದೇವೆ. ಈಗ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೆಳಲಿಕ್ಕೆ ಇವತ್ತು ಡೆಲ್ಲಿಯಿಂದ ಸ್ವಲ್ಪ ತಡವಾಗಿ ಬಂದಿದ್ದಾರೆ. ನಾನು ಅವರ ಪರವಾಗಿ ಎಲ್ಲರಿಗೂ ಕೂಡ ಕ್ಷಮೆಯನ್ನು ಕೂಡ ಯಾಚಿಸ್ತೇನೆ.
ಪಕ್ಷ ಇಡೀ ದೇಶದಲ್ಲೇ ನಮ್ಮ ಪಕ್ಷ ಎಲ್ಲ ರಾಜ್ಯಗಳಲ್ಲಿ ಕೂಡ ಅಧಿಕಾರ ಇದೆ. ಇಲ್ಲಿ ಕೂಡ ಮುಂದಿನ ಅವಧಿಯಲ್ಲಿ ಕೂಡ ಏನು 23ರ ಚುನಾವಣೆಯಲ್ಲಿ ಕೂಡ ನಾವು ಗೆದ್ದು ಮತ್ತೆ ಅಧಿಕಾರವನ್ನು ಸ್ಥಾಪನೆ ಮಾಡಬೇಕನ್ನೋದು ನಮ್ಮ ಸಂಕಲ್ಪ. ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಇವತ್ತು ಬೆಂಗಳೂರು ನಗರಕ್ಕೆ ಸುಮಾರು 9,000 ಕೋಟಿ ರೂಪಾಯಿಗಳನ್ನು ಇವತ್ತು ಕೊಟ್ಟಿರ್ತಕ್ಕಂಥದ್ದು ಬಂಧುಗಳೇ. ಅದಲ್ಲದೆ ಇವತ್ತು ವಿಶೇಷವಾಗಿ ಏನಿ ವಾಹನ ದಟ್ಟಣೆ ಇತ್ತು, ಇದಕ್ಕೆ ನಿವಾರಣೆ ಆಗಬೇಕಂತೇಳಿ ಎಲಿವೇಟರ್ ಕಾರಿಡಾರ್ ರಸ್ತೆ ಮಾಡಬೇಕಂತೇಳಿ ಮತ್ತೆ ಬಜೆಟ್ ಅಲ್ಲಿ ಕೂಡ 350 ಕೋಟಿ ರೂಪಾಯಿಗಳನ್ನು ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಇದು ನಮ್ಮ ಅಭಿವೃದ್ಧಿಯ ಸಂಕಲ್ಪ. ಹಾಗಾಗಿ ನಾನು ಹೆಚ್ಚಿಗೆ ಏನು ಮಾತಾಡೋಲ್ಲ, ಯಾಕಂದ್ರೆ ಹಿರಿಯರು ಮಾತಾಡೋರಿದ್ದಾರೆ. ನಾನು ಬೆಂಗಳೂರಿನ ಮಹಾಜನತೆಯಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈ ಏನು 28 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷವನ್ನ ಆಶೀರ್ವಾದ ಮಾಡಿ ನಮಗೆ ಅಧಿಕಾರವನ್ನ ಮತ್ತೆ ಕೊಡಬೇಕು ಅಂತ ಹೇಳಿ ನಾನು ಎಲ್ಲ ಜನತೆಯಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇನ್ನು ನನ್ನ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಅಶೋಕ್ ನಾರಾಯಣವರು ನಾವು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಕ್ಷೇತ್ರ ಅಭಿವೃದ್ಧಿ ವಿಚಾರದಲ್ಲಿ ನನಗೆ ಬೆನ್ನಟ್ಟಂತ ಕೆಲಸವನ್ನು ಮಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ. ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ಸುಮಾರು 200 ಆಸ್ಪತ್ರೆಯನ್ನ ಇವತ್ತು ಮಂಜೂರು ಮಾಡಿ ಕಾಮಗಾರಿ ಪ್ರಾರಂಭದ ಹಂತದಲ್ಲಿ. ಹಾಗಾಗಿ ನಾನು ಬಂದಿದ್ದ ಎಲ್ಲ ಮುಖಂಡರಲ್ಲಿ ಎಲ್ಲರಲ್ಲೂ ಕೂಡ ನಾನು ಮತ್ತೊಮ್ಮೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಮನೆಗಳ ಬಾಗಿಲಿಗೆ ಹೋಗಿ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನ ತಿಳಿಸಿ ಹೆಚ್ಚು ಮತಗಳಿಂದ ಗೆಲ್ಲಿಸುವಂತ ಕೆಲಸವನ್ನ ತಾವು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ, ನಿಮ್ಗೆ ಗೊತ್ತಿದೆ ನನಗೆ ಹುಷಾರಿಲ್ಲ, ಜ್ವರ ಆದ್ರೂ ಕೂಡ ನಾನು ಕೂಡ ಬೆಳಗಾವಿ ಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣನ ಆ ಪುಣ್ಯಭೂಮಿಯಲ್ಲಿ ನನ್ನನ್ನು ಕೂಡ ರಥಯಾತ್ರೆ ಚಾಲನೆ ಕೊಡಕ್ಕೆ ಅಲ್ಲಿ ನಮ್ಮ ರಕ್ಷಣಾ ಸಚಿವರಾದ ರಾಜೇಶ್ ಸಿಂಗ್ ಅವರು ಬಂದಿದ್ರು. ಮಲೇಶ್ವರ ಬೆಟ್ಟದಲ್ಲಿ ನಾಡಾಜಿಯವರೇ ಈ ರಥಕ್ಕೆ ಚಾಲನೆ ಕೊಟ್ಟು ಅಲ್ಲಿನ ಮಲೈ ಮಹದೇಶ್ವರ ಪುಣ್ಯಕ್ಷೇತ್ರದಿಂದ ಚಾಲನೆ ಆಗಿದೆ. ಅಮಿತ್ ಶಾಜಿಯವರು ಬಸವ ಕಲ್ಯಾಣದಿಂದ ಅಲ್ಲಿ ಚಾಲನೆ ಕೊಟ್ಟು ಇಲ್ಲಿ ನಂದಿ ಹತ್ರ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರ ಸನ್ನಿಧಿಯಲ್ಲಿ ಇಲ್ಲಿ ಬೆಂಗಳೂರು ನಗರಕ್ಕೆ ಚಾಲನೆ ಕೊಟ್ಟಿದ್ದ ನೇತೃತ್ವವನ್ನ ಸನ್ಮಾನ್ಯ ಅಶೋಕ್ ವಹಿಸಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಸಂಚಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ಲ ಬಂಧುಗಳಲ್ಲಿ, ಎಲ್ಲ ನನ್ನ ಅಕ್ಕ ತಂಗಿಯರಲ್ಲಿ, ಎಲ್ಲ ತಾಯಿಯರಲ್ಲಿ ನಾನು ಮತ್ತೊಮ್ಮೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇಲ್ಲಿ 24 ಗಂಟೆಗಳ ಕಾಲ ನಿಮ್ಮ ಮನೆ ಬಾಗಿಲ ಸೇವಕರಾಗಿ ನಾನು ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ಇಷ್ಟೊತ್ತು ನಮ್ಮನ್ನು ಉದ್ದೇಶಿಸಿ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾರ್ಯಕ್ರಮ ಮುಗಿದಿದೆ. ದಯಮಾಡಿ ಯಾರು ಹೋಗಬಾರ್ದು, ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ದಾರೆ. ದಯವಿಟ್ಟು ಅವರಿಗೆ ಗೌರವವನ್ನು ಕೊಡುವಂತ ಕೆಲಸ ಆಗಬೇಕು. ನಮ್ಮ ಮುಖಂಡರೆಲ್ಲರೂ ಕೂಡ ಅದನ್ನ ಸಹಕಾರ ಕೊಡಬೇಕಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಬಂಧುಗಳೇ, ಈ ಒಂದು ವಿಜಯ ಸಂಕಲ್ಪ ಯಾತ್ರೆಯ ಕುರಿತು ನಮ್ಮ ರಾಜ್ಯ ಸರ್ಕಾರದ ಕಂದಾಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಅವರು ನಮ್ಮನ್ನು ಕೂತ್ಕೊಂಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಬಿಜೆಪಿಯ ವಿಜಯ ಯಾತ್ರೆಯಲ್ಲಿ ಈ ಕೆಆರ್ ಪುರಕ್ಕೆ ಇವತ್ತು ಬಂದು ತಮ್ಮನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ಬಂದಿರತಕ್ಕಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಿರಂತರವಾಗಿ ಭಾರತದಲ್ಲಿ ಒಂದು ರಾಜ್ಯ ಆದ್ಮೇಲೆ ಮತ್ತೊಂದು ರಾಜ್ಯವನ್ನ ಗೆದ್ದು ಬರ್ತಾ ಇರತಕ್ಕಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಜಿಯವರು, ಅದೇ ರೀತಿ ನಮ್ಮ ಉಸ್ತುವಾರಿ ಆಗಿರ್ತಕ್ಕಂಥ ಅಣ್ಣಾಮಲೈ ಅವರು, ನಮ್ಮ ಸಚಿವರಾಗಿರ್ತಕ್ಕಂಥ ಸ್ನೇಹಿತ ಅಶ್ವಥ್ ನಾರಾಯಣ ಅವರು, ಈ ಭಾಗದ ಜನಪ್ರಿಯ ನಾಯಕರು, ಸಚಿವರು, ಈ ಭಾಗದ ಶಾಸಕರಾಗಿರುವಂತಹ ಬೈದ್ಯ ಬಸವರಾಜ್ ಅವರೇ, ಮತ್ತೊಬ್ಬ ಸಚಿವರಾದಂಥ ಮುನಿರತ್ನಂ ಅವರೇ, ನಮ್ಮ ಪಕ್ಷದ ಮುಖಂಡರಾದಂತಹ ನಿರ್ಮಲ್ ಕುಮಾರ್ ಸುರಾನ್ ಅವರೇ, ಅಶ್ವಥ್ ನಾರಾಯಣ ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಗೀತಾ ವಿವೇಕಾನಂದ ಅವರೇ, ಬಂಧುಗಳೇ, ಮುಂದೆ ಇನ್ನೊಂದು 2 ತಿಂಗಳಲ್ಲಿ
ಕರ್ನಾಟಕದಲ್ಲಿ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆಯ ಒಂದು ಗೆಲುವನ್ನ ಸಾಧಿಸಬೇಕು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ, ಕರ್ನಾಟಕದಲ್ಲಿ ಬಿಜೆಪಿ ನೇತೃತ್ವದ ಬೊಮ್ಮಾಯಿ ಅವರ ಸರ್ಕಾರ. ಈ ಎರಡು ಸರ್ಕಾರಗಳು ಮತ್ತೆ ಕರ್ನಾಟಕದಲ್ಲಿ ದೇಶದಲ್ಲಿ ಬರಬೇಕು ಅಂತ ಹೇಳಿ ವಿಜಯ ಸಂಕಲ್ಪ ಯಾತ್ರೆಯನ್ನ ನಾವು ಮಾಡ್ತಾ ಇದ್ದೀವಿ. ಬಂಧುಗಳೇ, ನಾವು ನೋಡಿದ್ದೀರಿ, ಕಾಂಗ್ರೆಸ್ 50 ವರ್ಷ ಈ ದೇಶವನ್ನ ಆಳಿದೆ. ಆದ್ರೆ ಕೊಟ್ಟಿದ್ದೇನು? ಪಾಕಿಸ್ತಾನ ಮುಂದೆ ಅವರು ಪಾಕಿಸ್ತಾನ ಹುಲಿ ರೀತಿ ಬಂದ್ರೆ ನಮ್ಮನ್ನ ಇಲಿ ರೀತಿ ಮಾಡಿದಂತ ಕಾಂಗ್ರೆಸ್ ಅನ್ನ ನಾವು ನೋಡಿದ್ದೀರಿ. ಆದ್ರೆ ಇವತ್ತು ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಒಂದು ನಾಯಕತ್ವ ಕೊಡುವ ಮುಖಾಂತರ ಇವತ್ತು ಪಾಕಿಸ್ತಾನದ ಒಂದು ಸ್ಥಿತಿಯನ್ನ ಇಡೀ ರೀತಿ ಮಾಡಿ ನಮಗೆ ಒಂದು ಇಡೀ ಪ್ರಪಂಚದಲ್ಲಿ ನಮಗೊಂದು ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು. ಬಂಧುಗಳೇ, ಕಾಂಗ್ರೆಸ್ ಇವತ್ತು ಸುಳ್ಳುಗಾರರ ಪಕ್ಷ, ಕಾಂಗ್ರೆಸ್ ಮೋಸಗಾರರ ಪಕ್ಷ. ಪದೇ ಪದೇ ಸುಳ್ಳನ್ನ ಹೇಳೋ ಮುಖಾಂತರ ಜನರನ್ನ ದಾರಿ ತಪ್ಪಿಸುವಂತ ಕೆಲಸನೂ ಕೂಡ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪೇ ಸಿಎಂ ಅನ್ನೋ ಕಾರ್ಯಕ್ರಮ ಮಾಡಿತು. ನಾನು ಕಾಂಗ್ರೆಸ್ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಮುಖ್ಯಮಂತ್ರಿಗಳಾಗಿದ್ರಲ್ಲ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಬಹಳ ಜನ ಆಗಿದ್ರಲ್ಲ, ಅದರಲ್ಲಿ ಯಾರ್ಯಾರು ಪೇ ಸಿಎಂ ಆಗಿದ್ರು, ಎಟಿಎಂ ಆಗಿದ್ರು, ಒಂದ್ಸರಿ ನೋಡ್ಗಳಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ಇದ್ದಾಗ ಲೂಟಿ ನಡೀತಾ ಇತ್ತು. ಕೇಂದ್ರದಲ್ಲಿ 2G ಹಗರಣಗಳು, ಎಲ್ಲದರಲ್ಲೂ ಹಗರಣ ಮಾಡಿ ಇವತ್ತು ಕಾಂಗ್ರೆಸ್ ನಾಯಕರುಗಳೆಲ್ಲ ಇಲ್ಲ ಬೇರಲ್ಲಿದ್ದಾರೆ, ಇಲ್ಲ ಜೈಲಲ್ಲಿದ್ದಾರೆ. ಇಂಥವರು ಇವತ್ತು ಕರೆಂಟ್ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ. ನೋಡಿ, ನಾವು ಕರ್ನಾಟಕದಲ್ಲಿ ಹೋದ್ಸರಿ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಇತ್ತು. ಬೆಂಬಲ ಕೊಟ್ಟವರು ಯಾರು? ಕಾಂಗ್ರೆಸ್ ಅವರು. ಹಿಂದೆ ದೇವೇಗೌಡರು ಪ್ರಧಾನಿಯಾಗಿದ್ರು, ಬೆಂಬಲ ಕೊಟ್ಟವರು ಯಾರು? ಕಾಂಗ್ರೆಸ್ ಅವರು. ನೀವೇಳಿ ಇವತ್ತು ಕಾಂಗ್ರೆಸ್ಸಿನ ಬಿ ಟೀಮ್ ಯಾವುದು ಅಂದ್ರೆ ಅದು ಜೆಡಿಎಸ್. ಇವತ್ತು ಈ ಸರ್ಕಾರ ಕೊಟ್ಟಿದ್ರಿ, 14 ತಿಂಗಳು ಸರ್ಕಾರ ಮಾಡಿದ್ರು, ಮಾಡಕ್ಕಾಗ್ಲಿಲ್ಲ, ಸರ್ಕಾರ ನಡೆಸಕ್ಕಾಗ್ಲಿಲ್ಲ. ಆ ಪಾರ್ಟಿ ಇದ್ದಂತ 15 MLAಗಳು ಬಿಟ್ಟು ಹೋದ್ರು. ಯಾಕೋದ್ರು? ಸರ್ಕಾರ ಇದ್ದಾಗ, ನಿಮ್ಮನ್ನ ಅಧಿಕಾರ ಇದ್ದಾಗ 15 ಜನ MLAನ ಹಿಡಿದಿಟ್ಕೊಳಕ್ಕಾಗದೇ ಇರತಕ್ಕಂತ ಪಾರ್ಟಿ ಇವತ್ತು ಮತ್ತೆ ಜನಗಳ ಮುಂದೆ ಬಂದು ಹೇಳ್ತಾ ಇದ್ದಾರೆ, ಮತ್ತೊಂದ್ಸರಿ ಅಧಿಕಾರ ಕೊಡಿ, ಮತ್ತೊಂದ್ಸರಿ ಅವಕಾಶ ಕೊಡಿ. ದಯವಿಟ್ಟು ನಂಬೇಡಿ, ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಬರಲ್ಲ, 3 ದಿನನೂ ಇರಲ್ಲ ಅವರು. ಯಾಕಂದ್ರೆ ಜಗಳ, ಹೊಡೆದಾಟ, ಮುಖ್ಯಮಂತ್ರಿ ಪದವಿಗೋಸ್ಕರ ಹೊಡೆದಾಟ. ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಇವತ್ತಿಗೂ ಟವಲ್ ಹಾಕೊಂಡು ಕೂತಿದ್ದಾರೆ ಚೇರ್ ಮೇಲೆ. ಯಾರು ಮುಖ್ಯಮಂತ್ರಿ? ಇನ್ನೂ ಸಿಕ್ಕೇ ಇಲ್ಲ ಅವಕಾಶ. ನಮ್ಮ ಬಿಜೆಪಿಯಲ್ಲಿ ಆಗಲ್ಲ. ನಮ್ಮಲ್ಲಿ ನಾಯಕರು ಒಬ್ಬರೇ, ನಮ್ಮ ನಾಯಕರು ದೇಶ ಬಿಜೆಪಿ ಬರಬೇಕು ಅಂತ ಯೋಚನೆ ಮಾಡ್ತಾರೆ. ಆ ರೀತಿಯಾದಂತಹ ಒಂದು ಪಕ್ಷ ನಮ್ಮದು ಬಿಜೆಪಿ. ದಯವಿಟ್ಟು ಬಿಜೆಪಿಯನ್ನ ಗೆಲ್ಲಿಸಿ, ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ 28 ಕ್ಷೇತ್ರಗಳನ್ನ ಬಿಜೆಪಿಯನ್ನ ಗೆಲ್ಲಿಸುವ ಮುಖಾಂತರ ಒಂದು ಹೊಸ ಪರ್ವವನ್ನ ಬೆಂಗಳೂರಲ್ಲಿ ನಿರ್ಮಾಣ ಮಾಡಬೇಕು ಅಂತ ನಮ್ಮ ನಡ್ಡಾಜಿಯವರು ಬಂದಿದ್ದಾರೆ. ಮೋದಿಯವರ ಆಶೀರ್ವಾದದಲ್ಲಿ, ನಡ್ಡಾಜಿಯವರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ತರಬೇಕು, ಡಬಲ್ ಇಂಜಿನ್ ಸರ್ಕಾರ ಬರಬೇಕು ಅನ್ನೋ ಮಾತನ್ನ ತಿಳಿಸೋಕ್ಕೋಸ್ಕರ ನಮ್ಮ ನಡ್ಡಾಜಿಯವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಒಂದ್ಸರಿ ಜೋರ ಎಲ್ಲ ಬಿಜೆಪಿಗೆ ಬೆಂಬಲ, ಎರಡೂ ಕೈ ಎತ್ತಿ ಬಿಜೆಪಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಅವರಿಗೆ, JP ನಡ್ಡಾ ಅವರಿಗೆ, JP ನಡ್ಡಾ ಅವರಿಗೆ ಧನ್ಯವಾದಗಳು. ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತ ಕಂದಾಯ ಸಚಿವರಾದಂತಹ ಅಶೋಕ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮನ್ನು ಉದ್ದೇಶಿಸಿ ತಮಿಳುನಾಡಿನ ರಾಜ್ಯಾಧ್ಯಕ್ಷರಾಗಿರುವಂತಹ ಅಣ್ಣಾಮಲೈಜಿಯವರು ನಮ್ಮನ್ನು ಉದ್ದೇಶವನ್ನು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲಿರುವ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು,
JP ನಡ್ಡಾ ಸಾಹೇಬ್ರವರೇ, ವೇದಿಕೆ ಮಾಡಿರುವ ನಮ್ಮ ಸನ್ಮಾನ್ಯ ಮಂತ್ರಿಗಳೇ, ಸನ್ಮಾನ್ಯ MLCಗಳೇ, ಫಾರ್ಮರ್ MLC ಅವರೇ, ವೇದಿಕೆ ಮಾಡಿರುವ ನಮ್ಮ ನಾಯಕರೇ, ಇಲ್ಲಿ ಬಂದಿರುವ ಸಹೋದರ ಸಹೋದರಿಯವರೇ, ಜನಪ್ರಿಯ ಶಾಸಕರಾಗಿ ಈ ಭಾಗದಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡಿಕೊಂಡಿರುವ ಭೈರತಿ ಬಸವರಾಜನವರೇ, ನಿಮ್ಮೆಲ್ಲರೂ ಕೂಡ ನನ್ನ ಪ್ರೀತಿ ನಮಸ್ಕಾರ ನಾನು ತಿಳಿಸ್ತೇನೆ. ಸಹೋದರ ಸಹೋದರಿಯವರೇ, ತಮ್ಮೆಲ್ಲರೂ ಗೊತ್ತಿರುವ ವಿಷಯ, 3 ವರ್ಷದಲ್ಲಿ ಕರ್ನಾಟಕದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇಲ್ಲಿದೆ. 2 ವರ್ಷ ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರವರು ನೇತೃತ್ವದಲ್ಲಿ ಈ ಒಳ್ಳೆಯ ಆಡಳಿತ ಕೊಟ್ಟಿದ್ದರು. ಆಮೇಲೆ ಬಸವರಾಜ ಬೊಮ್ಮಾಯಿ ಸಾಹೇಬ್ರವರು 1 ವರ್ಷಕ್ಕೆ ಮೇಲೆ ಈ ಆಡಳಿತದಲ್ಲಿ ಇದ್ದಾರೆ. 9 ವರ್ಷಕ್ಕೆ ಹೆಚ್ಚು ಮೇಲೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬ್ರವರು ಆಡಳಿತ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ತಮ್ಮಲ್ಲಿ ಒಂದೇ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಕಳೆದ 3 ವರ್ಷದಲ್ಲಿ ಕೂಡ ಡಬಲ್ ಇಂಜಿನ್ ಸರ್ಕಾರ ಮಹತ್ವ ತಾವು ನೋಡ್ತಾ ಇದ್ದೀವಿ. ಡಬಲ್ ಇಂಜಿನ್ ಸರ್ಕಾರ ಎಷ್ಟು ಬೆಂಬಲ ಕರ್ನಾಟಕ ಕೊಡ್ತಾ ಇದ್ದೇವೆ ನಾವು ನೋಡ್ತಾ ಇದೀವಿ. ಬಡವರಿಗೆ ಎಷ್ಟು ಬೆಂಬಲ ಕೊಡ್ತಾ ಇದೆ ನೋಡ್ತಾ ಇದೀವಿ. ರೈತರಿಗೆ ಎಷ್ಟು ಬೆಂಬಲ ಕೊಡ್ತಾ ಇದೆ ನೋಡ್ತಾ ಇದೀವಿ. ಸನ್ಮಾನ್ಯ ಎಲ್ಲಾ ಜನರು ಕೂಡ ನಮ್ಮ ಸರ್ಕಾರ ಎಷ್ಟು ಬೆಂಬಲ ಕೊಡ್ತಾ ಇದೆ ನೋಡ್ತಾ ಇದ್ದೀವಿ. ತುಂಬಾ ಜನ ನನ್ನಲ್ಲಿ ಹೇಳಿದ್ರು, ಡಬಲ್ ಇಂಜಿನ್ ಸರ್ಕಾರ ಏನು, ಮಹತ್ವವೇನು? ಸನ್ಮಾನ್ಯರೇ, ಇಲ್ಲಿ KR ಪುರ ಕ್ಷೇತ್ರದಲ್ಲಿರುವ ತಮ್ಮೆಲ್ಲರೂ ಕೂಡ ಒಂದೇ ಒಂದು ಉದಾಹರಣೆ ಕೊಡಬೇಕೆಂದು ನನಗೊಂದು ಆಸೆ. 2019 ಆಗಸ್ಟ್ 15ನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಒಂದು ಮಾತು ಹೇಳಿದರು. 2024 ಮುಗಿಯುವಾಗ ಒಂದೊಂದು ಮನೆಯಲ್ಲಿ ಕೂಡ ಕುಡಿಯುವ ನೀರು ಪೈಪ್ನಲ್ಲಿ ಬರಬೇಕು. 5 ವರ್ಷ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಟಾರ್ಗೆಟ್ ಕೊಟ್ಟಿದ್ದರು. ಜಲ್ ಜೀವನ್ ಮಿಷನ್ ನಲ್ಲಿ ಒಂದೊಂದು ಮನೆಯಲ್ಲಿ ಕುಡಿಯುವ ನೀರು ಪೈಪ್ನಲ್ಲಿ ಬರಬೇಕು. ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಈ ಟಾರ್ಗೆಟ್ ಕೊಡುವಾಗ 2019ನಲ್ಲಿ ಬರೀ ಇಂಡಿಯಾದಲ್ಲಿ 17% ಮಾತ್ರ ಮನೆಗೂ ಕುಡಿಯುವ ನೀರು ಪೈಪ್ನಲ್ಲಿ ಬಂದಿತ್ತು. ಕರ್ನಾಟಕದಲ್ಲಿ 1 ಕೋಟಿಗೆ ಹೆಚ್ಚು ಮನೆ ಇದೆ. ಸರಿಯಾಗಿ ನೋಡಬೇಕಂದ್ರೆ 1,16,478 ಮನೆ ಕರ್ನಾಟಕ ಒಳಗಡೆ. 2019ನಲ್ಲಿ ಕರ್ನಾಟಕದಲ್ಲಿ ಬರೀ 24%, 24% ಮನೆಯಲ್ಲಿ ಮಾತ್ರ ಕುಡಿಯುವ ನೀರು. 2023ನಲ್ಲಿ ಇವತ್ತು ನಾವು ಮಾತಾಡುವಾಗ ಕರ್ನಾಟಕದಲ್ಲಿ 64% ಮನೆಯಲ್ಲಿ ಕುಡಿಯುವ ನೀರಿದೆ. 64% ಮನೆ ಇದೆ. 64,64,543 ಮನೆಯಲ್ಲಿ ಇವತ್ತು ಕುಡಿಯುವ ನೀರು ಪೈಪ್ನಲ್ಲಿ ಬರುತ್ತೆ. ಒಂದೇ ಒಂದು ಉದಾಹರಣೆ ಸಾಕು. ಮೇಲೆ ಬಿಜೆಪಿ ಸರ್ಕಾರ, ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇಬ್ಬರು ಸೇರುವಾಗ ಡಬಲ್ ಇಂಜಿನ್ ಗವರ್ಮೆಂಟ್ ಆಗುವಾಗ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಯಾವ ತರ ಮಾಡಲಿಕ್ಕಾಗ್ತದೆ. ನಾನು ತಮಿಳುನಾಡಿನಲ್ಲಿ ಇದನ್ನೇ ತಮ್ಮೆಲ್ಲರೂ ಕೂಡ ಗೊತ್ತಿರುತ್ತದೆ, ಬಿಜೆಪಿನಲ್ಲಿ ಕಾರ್ಯಕರ್ತನಾಗಿದೆ. ಅಲ್ಲಿ ನೋಡಿಕೊಂಡು ಇಲ್ಲಿ ಕಾಂಗ್ರೆಸ್ ಪಕ್ಷ ದಿನ ಒಂದು ಸುಳ್ಳು, ಅವರು ಮೊನ್ನೆ ಹೇಳಿದ ಸುಳ್ಳು ಹೆಚ್ಚು ಸುಳ್ಳು ಇವತ್ತು ಹೇಳ್ತಾರೆ, ನಾಳೆ ಇವತ್ತು ಹೇಳಿದ ಸುಳ್ಳು ಹೆಚ್ಚು ಸುಳ್ಳು ನಾಳೆ ಹೇಳ್ತಾರೆ. ಕಾಂಗ್ರೆಸ್ ನಲ್ಲಿ ಒಂದೊಂದು ನಾಯಕರು ಕೂಡ ಒಂದು 100 ಮೀಟರ್ ರನ್ನಿಂಗ್ ರೇಸ್ ತರ ಇದೆ, ಯಾರು ಜಾಸ್ತಿ ಸುಳ್ಳು ಹೇಳ್ತಾರೆ. ಮುಖ್ಯಮಂತ್ರಿ ಕಾಂಪಿಟೇಷನ್ ಕೂಡ ಕಾಂಗ್ರೆಸ್ ನಲ್ಲಿ ಸುಳ್ಳು ಹೆಚ್ಚು ಯಾರು ಹೇಳ್ತಾರೆ ಅವರಿಗೂ ಮುಖ್ಯಮಂತ್ರಿ ಸ್ಥಾನ ಹೋಗ್ಬೇಕನ್ನು ಸುಳ್ಳು ಹೇಳ್ತಾರೆ. ದೊಡ್ಡ ಸುಳ್ಳು ಅವರು ಹೇಳುವುದು, ನಾವಿಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಒಂದೊಂದು ರೇಷನ್ ಕಾರ್ಡ್ಗೂ 2,000 ರೂಪಾಯಿ ಕೊಡ್ತೀವಿ. ತಮಿಳುನಾಡಿನಲ್ಲಿ ಇದೇ ಮಾತು 2 ವರ್ಷಕ್ಕೆ ಹಿಂದೆ ಎಲೆಕ್ಷನ್ ಸಮಯದಲ್ಲಿ ಕಾಂಗ್ರೆಸ್ ಅವರು DMK ಅವರು ನಾವು ಆಡಳಿತ ಬಂದ ತಕ್ಷಣ ಒಂದು ರೇಷನ್ ಕಾರ್ಡ್ಗೂ 1,000 ಕೊಡ್ತೀವಿ ಹೇಳಿದ್ರು. 24 ತಿಂಗಳಾಯಿತು, ಇದುವರೆ ಒಂದು ರೇಷನ್ ಕಾರ್ಡ್ಗೂ 1 ಪೈಸಾ ಬಂದಿದೆ. ಒಂದು ರೇಷನ್ ಕಾರ್ಡ್ಗೂ 1 ಪೈಸಾ ಬಂದಿದೆ. ಯಾವಾಗಲೂ ಒಂದು ವಿರೋಧ ಪಕ್ಷದಲ್ಲಿ ಇರುವಾಗ ಬಾಯಿನಲ್ಲಿ ಏನ್ ಬರ್ತದೆ ಹೇಳ್ತಾರೆ, ಕಾಂಗ್ರೆಸ್ ಅವರು ಒಂದಿಟ್ಕೊಡ್ತೀರಿ ಹೇಳ್ತಾರೆ. ಆಮೇಲೆ ಒಂದು ರೇಷನ್ ಕಾರ್ಡ್ಗೆ 10 kg ಅಕ್ಕಿ ಕೊಡ್ತೀವಿ. ಇಂಡಿಯಾದಲ್ಲಿ ಯಾರು ಬಡವರಿಲ್ಲ, ಕಾಂಗ್ರೆಸ್ ಕಾಲದಲ್ಲಿ ಬಡವರಿದ್ರು. ಬಡವರು ಇರಬೇಕೆಂದು ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ರು. 1947 ಬಡವರವರು ಇರಬೇಕೇ ಇದ್ರು. ಇವತ್ತು ನಾವು ನೋಡುವಾಗ ಬಹಳ ಕ್ಲಿಯರ್ ಆಗಿ ಕಾಣ್ತಾ ಇದೆ, ಎಲ್ಲಾ ಜನ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ. ತಾವೆಲ್ಲರೂ ಕೂಡ ಮತ್ತೆ ಬಿಜೆಪಿಗೆ ತಾವು ಸಹಕಾರ ಕೊಡ್ತೀರಾ, ಬಿಜೆಪಿಗೆ ತಾವು ಮತದಲ್ಲಿ ತಾವು ಬೆಂಬಲ ಕೊಡ್ತೀರಾ. ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರವರಿಗೂ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರವರಿಗೂ, ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರವರಿಗೂ ತಾವು ಓಟ್ ಹಾಕ್ತೀರಾ. ಪುನಃ 150 MLA ಹೆಚ್ಚು ತಾವು ಸರ್ಕಾರದಲ್ಲಿ ತಗೊಂಡು ಬಂದು ಕೂರಿಸ್ತೀರಾ ನಂಬಿಕೆ ಇದೆ. ನನ್ನ ಮಾತು ಬಹಳ ಒಂದು ಸಂಪೂರ್ಣ ಮಾತಾಗಿ ಹೇಳ್ತಾ ಇದ್ದೀನಿ, ತಾವು ನಂಬಬೇಕು. ನಮ್ಮ ಸರ್ಕಾರ, ಕಾಂಗ್ರೆಸ್ ಅವರು ಸುಳ್ಳಿನಲ್ಲಿ ಮಾತ್ರ ಇಲ್ಲಿ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ತಾವು ನೆಕ್ಸ್ಟ್ 2 ತಿಂಗಳಲ್ಲಿ ಎಲ್ಲರೂ ತಾವು ಇದು ಹೇಳಿ ಬಿಜೆಪಿಗೆ ಓಟ್ ಹಾಕಬೇಕು. ನನ್ನ ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ ಜೈ. ಕರ್ನಾಟಕ ರಾಜ್ಯದಲ್ಲಿ ಭಾಜಪ ಅಧಿಕಾರಕ್ಕೆ ಬರಬೇಕಂತ ತಿಳಿಸ್ಕೊಟ್ಟಂತ
ತಮಿಳುನಾಡು ರಾಜ್ಯಾಧ್ಯಕ್ಷರಾದಂತಹ ಅಣ್ಣಾಮಲೈಜಿಯವರಿಗೆ ಧನ್ಯವಾದಗಳು. ಈಗ ನಮ್ಮನ್ನು ಉದ್ದೇಶಿಸಿ ನಮ್ಮ ರಾಷ್ಟ್ರಾಧ್ಯಕ್ಷರಾದಂತಹ ನಟಾಜಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. आज के इस जनसभा में विजय संकल्प यात्रा में मंच पर उपस्थित श्री आर अशोक जी, हमारे कर्नाटक सरकार के मंत्री श्री अश्वत्थ नारायण जी, हमारे कर्नाटक सरकार में मंत्री, यहां के लोकप्रिय विधायक और मंत्री, हमारे वरिष्ठ साथी श्री भैरती बसवराज जी, श्री मुनिरत्ना जी, हमारे नारायण स्वामी एमएलसी, आर देवेगौड़ा जी हमारे एमएलसी, अश्वत्थ नारायण स्वामी जी एक्स एमएलसी, हमारे स्टेट के वाइस प्रेसिडेंट निर्मल कुमार सुराना जी, सजदानंद मूर्ति जी, के अन्नामलाई जी हमारे तमिलनाडु स्टेट के अध्यक्ष, बहन गीता विवेक जी महिला मोर्चा की अध्यक्षा, डी नारायण जी डिस्ट्रिक्ट प्रेसिडेंट और जय शिवराज जी हमारे मंडल के प्रेसिडेंट, और यहां इतनी बड़ी संख्या में विजय संकल्प यात्रा में हौसला बढ़ाने के लिए आए हुए देवी और सज्जनों और मीडिया के मेरे साथी, प्रिंट मीडिया और इलेक्ट्रॉनिक मीडिया के मेरे साथी, ये मेरा सौभाग्य है कि मुझे इस विजय संकल्प यात्रा में आप लोगों के साथ मिलने का मौका मिला है. इट इज अ प्राउड प्रिविलेज फॉर मी टू पार्टिसिपेट इन दिस विजय संकल्प यात्रा एंड द enthusiasm which I am seeing here among you and the rousing welcome you gave, जिस तरीके से आपने इस यात्रा का स्वागत किया है, मुझे कर्नाटक में फिर से कमल खिलता हुआ दिख रहा है, यह मैं कहना चाहता हूं. मित्रों, जब मैं बेंगलोर में आया हूं तो मैं और कर्नाटक की धरती पर आया हूं तो मैं कह सकता हूं दिस इज अ लैंड ऑफ स्पिरिचुअलिटी. ये अध्यात्मवाद की धरती है. दिस इज अ लैंड ऑफ नॉलेज. ये ज्ञान की धरती है. एंड दिस इज अ लैंड ऑफ साइंस, जिसने दुनिया को, देश को साइंस में भी बहुत बड़ा योगदान किया. भारत के नक्शे पर देखें तो कर्नाटक अध्यात्म की दृष्टि से, स्पिरिचुअलिटी की दृष्टि से, ज्ञान की दृष्टि से, नॉलेज की दृष्टि से और साइंस की दृष्टि से कर्नाटक का अपना स्थान है. और उसमें भी बेंगलुरु का विशेष स्थान है देश के नक्शे पर, दुनिया के नक्शे पर, यह मैं कह सकता हूं. और आज जब मैं यहां आया हूं तो मैं विश्वेश्वरैया को याद न करूं, हम यहां पर केम्पे नाग प्रभु केम्पे गौड़ा जी को याद न करें तो शायद मेरी यात्रा अधूरी हो. मैं यह भी आपको बताना चाहता हूं कि कर्नाटक आज इनोवेशन में देश में नंबर 1 पर खड़ा है, नंबर 1 पर खड़ा है. उसी तरीके से कर्नाटक स्टार्टअप में इज वन ऑफ द बेस्ट परफॉर्मिंग स्टेट इन द कंट्री. इसको भी हमको ध्यान में रखना चाहिए. और बेंगलोर सिटी की बात करें तो अगर नेताओं ने अपना योगदान किया है तो दिस सिटी इज नोन फॉर टैलेंट, टेक्नोलॉजी एंड इनोवेशन. उसको भी हमको ध्यान में रखना चाहिए. मित्रों, मैं यह भी कहना चाहता हूं, मुझसे पहले बसवराज जी, भैरती बसवराज जी कह रहे थे, बाद में अशोक राज जी ने भी कहा, उन्होंने भैरती बसवराज जी ने कहा कि किस तरीके से पहले येडियुरप्पा जी ने और बाद में हमारे बोम्मई साहब ने कर्नाटक को आगे बढ़ाने में कोई कसर नहीं छोड़ी है. दे हैव नॉट लेफ्ट एनी स्टोन अनटर्न्ड एंड मिस्टर बसवराज हैज टेकन दिस एरिया टू न्यू हाइट्स
के पश्चात सारी दुनिया में मंदी आई, सारी दुनिया इस सप्लाई चेन से लड़ने में दिक्कत में पड़ी। लेकिन आई वुड लाइक टू टेल यू दैट इंडिया अंडर द डायनेमिक लीडरशिप ऑफ प्राइम मिनिस्टर मोदी हैज सीन अ स्टेबल इकोनॉमी इन इंडिया। दैट इज व्हाट आई वुड लाइक टू से। और जब मैं ये कहता हूं तो मैं आंकड़ों के साथ कहता हूं और मैं चाहता हूं कि मीडिया वाले मेरी बात को लिख लें। आज रशिया में इन्फ्लेशन 11.8%, इटली में इन्फ्लेशन 10%, यूनाइटेड किंगडम में इन्फ्लेशन 10%, ऑस्ट्रेलिया में 7.8% और इंडिया में 6.5%। वन ऑफ द मोस्ट स्टेबल इकोनॉमी। आपको जानकर खुशी होगी कि हमारा ग्रोथ रेट, जीडीपी, मैं बाकी कंट्रियों से कंपेयर नहीं करूंगा। चाइना 3.2 पर खड़ा है, फ्रांस 2.5 पर खड़ा है, यूएसए यूनाइटेड स्टेट्स ऑफ अमेरिका का ग्रोथ रेट 1.6 है और इंडिया का ग्रोथ रेट 6.8% पर खड़ा है। दिस इज इंडिया, दिस इज भारत। ये भी हमको समझना होगा। मित्रों, मैं ये आपको आंकड़े से रख रहा हूं कि दुनिया की नजर में जब भारत को देखते हैं तो भारत एक बदला हुआ भारत दिखता है। यह भी हमको ध्यान में रखना होगा। और जब मैं बेंगलुरु की बात करूं तो मैं बेंगलोर के नेताओं को बताना चाहता हूं कि एशिया पैसिफिक में बेंगलुरु इज दी फास्टेस्ट ग्रोइंग सिटी इन 2023। इसको भी हमको ध्यान में रखना चाहिए। अगर मैं बात करूं कि देश में इलेक्ट्रॉनिक इक्विपमेंट बनने का शेयर में बैंगलोर 50% कंट्रीब्यूट कर रहा है, यानी देश का भी नेशनल शेयर इकोनॉमिक प्रोडक्ट। उसी तरीके से देश की बात करें तो आज 70,000 करोड़ रुपीस का इलेक्ट्रॉनिक प्रोडक्ट हम एक्सपोर्ट कर रहे हैं। अगर मैं मोबाइल की बात करूं, यू विल बी एस्टॉनिश्ड टू नो दैट इन 2014 में भारत 92% मोबाइल बाहर से खरीदता था और आज भारत, इंडिया इज मैन्युफैक्चरिंग मोबाइल टू द ट्यून ऑफ 97% भारत प्रोड्यूस कर रहा है। यह भारत की बदलती हुई तस्वीर है। और आपको जानकर के खुशी होगी कि एप्पल का मोबाइल भी अब भारत में बन रहा है और बहुत जल्दी बोमई साहब ने बात की है फॉक्सकॉन कंपनी से। अब एप्पल कर्नाटक में बनेगा, इसकी भी तैयारी चल रही है। इसको भी हमको समझना होगा। अगर मैं डिजिटल ट्रांजैक्शन की बात करूं तो 2014 में डिजिटल ट्रांजैक्शन वॉज 3%। टुडे आज भारत में 40% ट्रांजैक्शन, दुनिया का डिजिटल ट्रांजैक्शन 40% इंडिया कंट्रीब्यूट कर रहा है। अगर मैं एयरपोर्ट्स की बात करूं तो आपको जानकर के खुशी होगी कि कर्नाटक में 11 एयरपोर्ट्स आर कमिंग अप। 11 एयरपोर्ट। अभी शिमोगा का एयरपोर्ट प्रधानमंत्री जी ने उद्घाटन किया। इन 70 ईयर्स 70 साल में 74 एयरपोर्ट बने और 9 साल में मोदी जी के 74 एयरपोर्ट बन करके तैयार हुए। ये भी हमको समझना होगा। आज 72 प्रोजेक्ट्स को एयरपोर्ट अथॉरिटी ऑफ इंडिया ने काम शुरू किया है और यहां भी 9 एयरपोर्ट अथॉरिटी ने प्रोजेक्ट को सैंक्शन दे दिया है। कर्नाटक में भी 9 एयरपोर्ट पर काम शुरू हो गया। उसी तरीके से कर्नाटक का बजट रेलवे का 4,000 करोड़ था 2014 में। आज कर्नाटक का बजट 7,000 करोड़ रुपीस है और रेलवे में काम को आगे बढ़ाया गया है। अगर हाईवे की बात करें तो 2014 में पर डे 12 किलोमीटर सड़क बनती थी। आज 37 किलोमीटर पर डे सड़क बन रही है। उसी तरीके से कर्नाटक का नेशनल हाईवे का बजट 2009 से 14 के बीच में 5 इयर्स में
was 6,000 crores और 2019 से 2023 तक कर्नाटक का नेशनल हाईवे का बजट 40,000 करोड़ है, 40,000 करोड़। इसीलिए हाईवे बन रहे हैं, नए नए हाईवे बन रहे हैं, 6 लेन, 4 लेन, डबल लेन, एलिवेटेड रोड्स, इसका काम चला है। आपको यह भी याद होगा कि प्रधानमंत्री मोदी जी अभी अभी 27 फरवरी को कर्नाटक आए थे और उन्होंने, जैसा मैंने कहा, कि शिमोगा का एयरपोर्ट का उद्घाटन किया, जिसमें 450 करोड़ रुपीस खर्च हुए। उसी तरीके से 44 स्मार्ट सिटी का प्रोजेक्ट, जिसमें 895 करोड़ खर्च हुए। उसी तरीके से शिमोगा में 2 रेलवे प्रोजेक्ट्स को उन्होंने सैंक्शन दिया। एक है शिमोगा शिकारीपुरा रनेलवे बेलूर न्यू रेलवे लाइन 990 करोड़ का। उसी तरीके से कोटे गलगुरु रेलवे कोचिंग डिपो बनाने की बात कही है, इसके लिए भी उन्होंने सैंक्शन किया है, पैसा दिया है। 27 फरवरी को प्रधानमंत्री बेलगावी गए और बेलगावी में 2,700 करोड़ रुपीस का उन्होंने प्रोजेक्ट्स को शुरुआत की, जिसमें बेलगावी रेलवे स्टेशन को रीडेवलप करने का काम शुरू किया। उसी तरीके से 930 करोड़ रुपीस विल बी डेडिकेटेड टू द रेलवे सेक्शन और जल जीवन मिशन में 1,585 करोड़ ये खर्च करने का तय किया। 6 फरवरी को प्रधानमंत्री मोदी जी यहीं बेंगलुरु आए थे और उन्होंने केम्पेगौड़ा हमारा टर्मिनल 2 का उन्होंने सैंक्शन किया था और इनॉग्रेट किया था, जिसपे 5,000 करोड़ रुपीस खर्च हुए। और उसी तरीके से प्रधानमंत्री जी ने यहीं आकर के HAL फैक्ट्री को टुमकुर में, HAL की फैक्ट्री, हेलीकॉप्टर बनाने की फैक्ट्री, उसका काम भी शुरू किया, तो वह भी कर्नाटक में धरती पर। उसी तरीके से टुमकुर में हमारा इंडस्ट्रियल टाउनशिप और कॉरिडोर ये भी बनाने का काम शुरू किया। और वंदे भारत एक्सप्रेस मैसूर टू चेन्नई, फ्रॉम हियर टू अन्नामलाई प्लेस चेन्नई, वहां तक के लिए भी वंदे भारत ट्रेन को शुरू किया गया। और केम्पेगौड़ा इंटरनेशनल एयरपोर्ट के साथ साथ हमारे नाथ प्रभु केम्पेगौड़ा की 108 फीट की मूर्ति, उसको भी स्थापित किया गया और वो उसको भी अनवेल किया गया। You will see that Karnataka has been brought in the mainstream, has been given the top priority as far as development is concerned. This you have to understand, and this is the change which has come. And I would also like to appreciate Baheti Basavaraj ji for bringing all this change. Ashwat Narayan ji, R. Ashok ji, all of them have done a good job for this, for this development. अगर हम कहें आज कर्नाटक इज अ स्टेट जो देश में टॉप 2 इकोनॉमीज में से आता है, इसको भी हमको समझना पड़ेगा। और अभी जो गोमई साहब ने ट्राइबल्स के लिए, वीवर्स के लिए, फिशरमैन के लिए ये जो चीफ मिनिस्टर रायता विद्या निधि को एक्सटेंड किया है, जिसमें लगभग 10 लाख हमारे वीवर्स विल बी बेनिफिटेड, ये बहुत बड़ा काम हुआ। उसी तरीके से गरीब लोगों की बात करें तो 0 इंटरेस्ट लोन पर फार्मर्स के लिए कोऑपरेटिव सोसाइटी में 2.42 लाख फार्मर्स को लोन दिया गया है, यह भी बहुत बड़ी बात है। और रिजर्वेशन के लिए जो आपने SC को 15% से बढ़ा करके 17% कर दिया, ST को 3% से बढ़ा करके 7% कर दिया, ये हमारे ट्राइबल भाइयों के लिए SC योजना के लिए बहुत बड़ा योगदान है। फ्रेंड्स, प्राइम मिनिस्टर मोदी जी ने गांव, गरीब, वंचित, पीड़ित, शोषित, दलित, इनको मदद पहुंचाने का काम किया और उसी को ताकत देने का काम येडियुरप्पा और गोमई साहब ने किया, ये भी हमको ध्यान रखना चाहिए। ऑल स्कीम्स में एक भी प्रधानमंत्री गरीब कल्याण अन्न योजना, इट हैज रीच्ड द लास्ट माइल डिलीवरी,
मेक भी प्रधानमंत्री स्वच्छता योजना, मेक भी उज्ज्वला योजना, मेक भी सौभाग्य योजना, मेक भी प्रधानमंत्री किसान सम्मान निधि, मेक भी आयुष्मान भारत. All these schemes has empowered the marginal section of the society. All these schemes ने हमारे को ताकत दी है. इस बात को हमको समझना चाहिए. मित्रों, मैं आपको इस दृष्टि से भी बताना चाहता हूं कि जेडीएस और कांग्रेस ये एक ही सिक्के के दो पहलू हैं. They are the two sides of the same coin. Both believe in corruption. Both believe in family rule. Both believe in divisive politics. Both believe in divide and rule. Both believe in commission, corruption, casteism, communalism, all types of vices both the parties are having. आप बताइए, जेडीएस फैमिली रूल में विश्वास करता है कि नहीं करता है? करता है कि नहीं करता है? करता है कि नहीं करता है? कांग्रेस पार्टी परिवार लिमिटेड है कि नहीं है? परिवार लिमिटेड है कि नहीं है? उसी तरीके से कांग्रेस के नेता ऊपर से नीचे तक सब बेल पर है कि नहीं है? भ्रष्टाचार किया है कि नहीं किया है? कमीशन खाया है कि नहीं खाया है? और उसी तरीके से जेडीएस ने भी भ्रष्टाचार किया था कि नहीं किया था? किया था कि नहीं किया था? ये सब दोनों भाई भाई हैं. जेडीएस को मतलब भी कांग्रेस को मजबूत करना, कांग्रेस को वोट देने का मतलब करप्शन को मजबूती देना. ये बात हमको समझनी है. और आप बताइए, दोनों ने मिलकर आईपीएफ के 1700 केसेस वापस लिए कि नहीं लिए? 1700 लोगों को जेल से छोड़ाया कि नहीं छोड़ाया? आज पीएफआई बैन है कि नहीं है? आज पीएफआई ने कम्युनल यहां कर्नाटक में कम्युनल उन्माद फैलाया था कि नहीं फैलाया था? भाईचारा समाप्त किया था कि नहीं किया था? ऐसे लोगों को बढ़ावा देने का काम कांग्रेस जेडीएस करती है. ऐसे लोगों को आने देना है क्या? आने देना है क्या? मैं उधर से सुनना चाहता हूं, आने देना है क्या? मैं इधर से सुनना चाहता हूं, आने देना है क्या? मैं इधर से सुनना चाहता हूं, आने देना है क्या? मित्रों, देश सुरक्षित है प्रधानमंत्री मोदी जी के नेतृत्व में, और प्रदेश सुरक्षित है येदियुरप्पा जी और बोम्मई जी के नेतृत्व में, और उनके हाथों में कर्नाटक सुरक्षित है. आगे बढ़ेगा, विकास करेगा. इस बात को समझना. और मोदी जी का आशीर्वाद है. मैंने आपको इतनी स्कीम्स गिरा के दी. ये सारी स्कीम्स कर्नाटक को मिल रही है कि नहीं मिल रही है? मिल रही है कि नहीं मिल रही है? विकास हो रहा है कि नहीं हो रहा है? इस विकास को रखना है कि नहीं रखना है? रखना है कि नहीं रखना है? रखना है ना? रखना है ना? अगर रखना है तो कमल खिलाना है, कमल खिलाना. और देखिए, ये लोग, मैं एक बात और कहना चाहता हूं, ये लोग मोदी जी का विरोध करते करते देश का विरोध करने लगे. यहां भारत जोड़ो यात्रा निकली. भारत तोड़ो यात्रा का जो काम इन्होंने पकड़ा, भारत में इनको किसी ने नहीं सुना. आजकल इंग्लैंड में भाषण दे रहे हैं, ये काम कर रहे हैं. इनको पता ही नहीं है कि भारत मोदी जी का विरोध करते करते ये देश का विरोध करने लगे. दूसरी बात क्या कहते हैं? मोदी तेरी कब्र खुदेगी. और देश क्या कहता है? मोदी तेरा कमल खिलेगा, तेरा कमल खिलेगा. इस बात को भी हमको ध्यान रखना. ऐसी भद्दी भाषा, ऐसी स्तरहीन विहीन भाषा, ऐसे लोगों को घर बैठाना चाहिए. ऐसी पॉलिटिकल पार्टी प्रजातंत्र में काम करने योग्य नहीं होती है. इस तरीके से प्रजातंत्र नहीं चलता है. प्रजातंत्र में विचारों की लड़ाई होती है. प्रजातंत्र, इन डेमोक्रेसी देयर इज ए फाइट ऑफ आइडियोलॉजी, देयर इज ए फाइट ऑफ आर्ग्यूमेंट, देयर इज ए फाइट ऑफ स्टैटिस्टिक्स. यू हैव टू गिव आर्ग्यूमेंट. इस तरीके की स्तर विहीन भाषा, इसका मतलब यह होता है कि
मानसिक दिवालियापन हो चुका है। दे हैव बिकम मेंटली बैंकरप्ट। और कांग्रेस का इतिहास के बारे में मैं बताऊं, जब सिद्धरामैया थे तो उन्होंने समाज को बांटने की कोशिश की थी कि नहीं की थी? अलग तरीके से रिजर्वेशन की बात की थी कि नहीं की थी? ऐसे लोग जो डिविजिव पॉलिटिक्स में ध्यान रखते हैं, इनको घर बैठाना चाहिए और जो लोग विकास के काम में जुटते हैं उनको काम देना चाहिए। आपने मेरी बात सुनी, आपका बहुत बहुत धन्यवाद। जय भारत, जय कर्नाटक। ಈಗ ಈ ಕಾರ್ಯಕ್ರಮದ ಕುರಿತು ಶ್ಯಾಮಸುಂದರ್ ಅವರು ವಂದನಾರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಿದ್ದೀವಿ. ವಿಜಯ ಸಂಕಲ್ಪ ಯಾತ್ರೆಗೆ ಆಗಮಿಸಿ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತಾಡಿದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀ ಲಗಾಜಿ ಅವರಿಗೆ ಕೆಆರ್ಪುರಂ ಮಂಡಲದ ವತಿಯಿಂದ ಮತ್ತು ಕೆಆರ್ಪುರದ ಎಲ್ಲ ಜನತೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಯೋಜನೆ